ಇಳಿ. ನೀನ್ ಎಲ್ಗಾದ್ರೂ ಹೋಗು, ಮತ್ತೆ ನನ್ನ ಕಣ್ಣು ಕಾಣಿಸ್ಬೇಡ, ಮತ್ತೆ ನನ್ನ ಹತ್ರ ಬರಲೇಬೇಡ. ದೇವ್ರೆ, ನನಗೆ ಅಂತ ಇರೋದು ನೀನೊಬ್ಬನೇ. ನೀನು ಯಾವ ದಾರಿ ತೋರಿಸ್ತೀಯೋ ಆ ದಾರಿಲಿ ನಾನು ಸಾಕ್ತೀನಿ. ನನ್ನ ಡ್ರೀಮ್ ಬೈಕ್ ತೊಗೊಳ್ಳೋಣ ಅಂತ ಇದ್ದೀನಿ. ಇವತ್ತು ಅಡ್ವಾನ್ಸ್ ಕೊಡೋಕೆ ಹೋಗ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನೀನೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಜೀವನದಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ, ಎಲ್ಲ ಪಡ್ಕೊಳ್ಳೋದೇ ಇರೋದು. ದೇವರು ನಮ್ಮ ಹತ್ರ ಕಿತ್ಕೊಂಡಲ್ಲ, ಈಸ್ಕೊಂಡು ಪರೀಕ್ಷೆ ಮಾಡೋದು. ಅವ್ನು ಈಸ್ಕೊಂಡಿರೋನ ವಾಪಸ್ ಕೊಡ್ಬೇಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು. ಸರ್, ಇದೇ ನ್ಯೂ ಮಾಡೆಲ್ ಬೈಕ್ ಬಂದಿರೋದು. ಸರ್, 1000 ಎಕ್ಸ್ಟ್ರಾ ಪೇ ಮಾಡಬೇಕು. ಎಕ್ಸ್ಟ್ರಾನಾ? ಹೌದು. ಸರಿ. ಸರ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ತಗೊಳ್ಳಿ. ಓಕೆ ಸರ್. ಮಚ್ಚ, ಅಡ್ವಾನ್ಸ್ ಕೊಟ್ಟಾಯ್ತೋ? ಹೇ, ಇರೋ ಮಾಡ್ತೀನಿ. ಅಜ್ಜಿ, ಅಜ್ಜಿ ಏನಾಯ್ತು? ಒಂದು ನಿಮಿಷ ಅಜ್ಜಿ, ನೀರು ತರ್ತೀನಿ, ಇಲ್ಲೇ ಕೂತೀರಿ. ಏನಾಯ್ತು ಅಜ್ಜಿ? ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ? ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಆಶ್ರಮ ಇದ್ರೆ ಸೇರ್ಸಪ್ಪ. ಯಾಕಜ್ಜಿ, ಏನಾಯ್ತು? ಏನಂತ ಹೇಳೋಣಪ್ಪ, ನಮ್ ಯಜಮಾನ್ರು ತೀರೋಗಿ 4 ತಿಂಗಳಾಯ್ತು. ನಿನ್ನ ನಾನ್ ಸಾಕ್ತೀನಂತ ಹೇಳಿ ನನ್ ಮಗ ಊರಲ್ಲಿರೋ ಜಮೀನ ಮಾರಿ ಬೆಂಗಳೂರಲ್ಲಿರೋ ತನ್ನ ಮನೆ ಕರ್ಕೊಂಡ್ ಬಂದ. ನನ್ ಸೊಸೆ ನನ್ ಜೊತೆ ಜಗಳ ಆಡದೆ ಇರೋ ದಿನಾನೇ ಇಲ್ಲ. ಇಲ್ಲೇ ಆಚೆ ಹೋಗ್ಬರೋಣ ಅಂತ ಹೇಳಿ ಕರ್ಕೊಂಡ್ ಬಂದು ಇಲ್ಲಿಗ್ ಬಿಟ್ಟು ಹೋದ್ನಪ್ಪ. ಇನ್ನೊಂದ್ಸಾರಿ ನಿನ್ ಮುಖ ನಂಗ್ ತೋರಿಸ್ಬೇಡ ಅನ್ನಪ್ಪ. ನನ್ ಮಗ ನೋವಾಗುತ್ತಪ್ಪ ನನ್ ಮಗನ್ ಬಾಯಿಂದ ಈ ಮಾತ್ ಕೇಳಕ್ಕೆ. ಅಳ್ಬೇಡ ಅಜ್ಜಿ, ನಾನಿದ್ದೀನಿ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲೇ ಹತ್ರದಲ್ಲಿ ಆಶ್ರಮ ಇದ್ರೆ ಸೇರಿಸ್ಬಿಡಪ್ಪ. ಸರಿ ಅಜ್ಜಿ. ಲೋ, ಯಾಕೋ ಇಷ್ಟು ಅರ್ಜೆಂಟು? ಆಶ್ರಮಕ್ಕೆ ಹೋಗ್ತಿದ್ದೀನಿ ಮಗ. ಏಕೆ? ಬಂದು ಹೇಳ್ತೀನಿ ಕಣ. ಲೋ ಅಜ್ಜಿ, ಇಲ್ಲೇ ಕೂತಿರಿ, ನಾನೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಸರಿಯಪ್ಪ.
ಸರ್ ತಗೊಳ್ಳಿ. ಅಜ್ಜಿ, ನಾನೆಲ್ಲ ಮಾತಾಡಿದ್ದೀನಿ. ಇನ್ಮೇಲಿಂದ ನೀವಿಲ್ಲೇ ಇದೇ ಆಶ್ರಮದಲ್ಲಿರ್ಬೋದು. ತುಂಬಾ ಉಪಕಾರ ಆಯ್ತು ಮಗ. ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ? ನಾನೊಬ್ಬ ಅನಾಥ ಅಜ್ಜಿ. ಏನೋ ನೀನು ಎಲ್ಲ ದುಡ್ಡು ಕೊಟ್ಬಿಟ್ಟ? ಯಾಕೆ ತಲೆ ಸರಿ ಅಲ್ವಾ ನಿಂಗೆ? ಲೋ, ಬೈಕ್ ತಗೋಬೇಕಂತ 1 ವರ್ಷದಿಂದ ಕಷ್ಟಪಡ್ತಿದ್ಯಾ ಕಣೋ. ಇವಾಗ ಬೈಕು ನೆಕ್ಸ್ಟ್ ಇಯರ್ ನೋಡೋಣ. ಹೋದ ವರ್ಷ ನನಗೇನೋ ಪ್ರಾಬ್ಲಮ್ ಅಂತ ದುಡ್ಡು ಕೊಟ್ಟು ಈ ಥರ ಹೇಳಿದೆ. ಈ ವರ್ಷ ಅದು ಯಾರಿಗೋ ಕೊಟ್ಟಿದೀಯಾ. ಮತ್ತೆ ಮುಂದಿನ ವರ್ಷ ಮತ್ತೆ ಇನ್ಯಾರಿಗೆ ಕೊಟ್ಟು ಈ ಥರ ಹೇಳ್ತೀವೋ? ನಾನು ದುಡ್ಡು ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಮಚ್ಚ. ಅಜ್ಜಿನ ಸೇಸೋದಕ್ಕೆ ಕೊಟ್ರೆ ಇಸ್ಕೊಳ್ಳೋದಕ್ಕಾಗಲ್ಲ. ಈ ಆಶ್ರಮದಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಕಡೆಯಿಂದ ಕೊಟ್ರೆ ಮಾತ್ರ ಇಸ್ಕೊಳ್ಳೋದು. ಈ ದುಡ್ಡಿಂದ 10 ಜನಕ್ಕೆ ಒಳ್ಳೇದಾಗೋದಾದ್ರೆ ಆಗ್ಲಿ, ಸರಿ. ತಗೊಳ್ಳಿ. ಆ ಅಜ್ಜಿನೂ ಒಂದು ಮಾತು ಹೇಳಿದ್ರು. ಇನ್ಮೇಲೆ ನಿನಗಂತ ನಾನಿದ್ದೀನಿ ಮಗ. ಅಜ್ಜಿ, ನನ್ನಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾನೇನು ಬೇಕಾದ್ರೂ ಮಾಡ್ತೀನಿ ಮಚ್ಚ. ಇವಾಗ ನನ್ನ ತಾಯಿ ಆಗೋರು, ನನ್ನ ತಂದೆಯಾಗಿ ನೀನು, ನಿಮ್ಗಳ ಮುಂದೆ ಆ ಬೈಕೇನು ದೊಡ್ಡದಲ್ಲ ಬಿಡು ಮಚ್ಚ. ಸರಿ, ಆ ಬೈಕ್ ಕ್ಯಾನ್ಸಲ್ ಮಾಡಿಸಿ ಅಡ್ವಾನ್ಸ್ ಇಸ್ಕೊಂಬರೋಣ ಬಾ. ಸರಿ ನಡಿ. ಸರ್, ಹೇಳಿ. ಬೈಕ್ ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಟೋಗಿದ್ದು ನೀವು ಹೇಳಿ. ಅರ್ಜುನ್ ಅಂತ. ಅರ್ಜುನ್ನ? ಹೌದು ಸರ್, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸಾ? ಹೌದು ಸರ್. ಲೋ ಅರ್ಜುನ್, ಬಾರೋ ಇಲ್ಲಿ. ಸರ್, ಕಂಗ್ರ್ಯಾಟ್ಸ್. ಕಂಗ್ರಾಟ್ಸಾ? ಸರ್, ನಿಮಗೆ ಬೈಕ್ ಗಿಫ್ಟ್ ಆಗಿ ಬಂದಿದೆ ಸರ್. ಗಿಫ್ಟಾ? ಸರ್, ನೀವು 1000 ಎಕ್ಸ್ಟ್ರಾ ಪೇ ಮಾಡಿದ್ರಲ್ವಾ? ಹಾಂ ಹೌದು. ನಾವು ಅದಕ್ಕೆ ಒಂದು ಕೂಪನ್ ಕಾರ್ಡ್ ಕೊಟ್ಟಿದ್ದೀವಿ ನಿಮಗೆ. ಹಾಂ, ಕೂಪನ್ ಇದೇನಾ ಸರ್? ಹಾಂ ಸರ್, ಇದೆ. ಈ ಲಕ್ಕಿ ಕೂಪನ್ ಕಾರ್ಡಿಂದ ಕಂಪ್ನಿ ಕಡೆಯಿಂದ ಬೈಕ್ ಗಿಫ್ಟ್ ಆಗಿ ಬಂದಿದೆ ಸರ್ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಕಣ. ಒಳ್ಳೆಯವ್ರಿಗೆ ಒಳ್ಳೇದೇ ಮಗ ಆಗೋದು.